ಇನ್ನೂ ಒಂದು ಲೆಜೆಂಡ್ರಿ ಐಟಮ್ ಏನಪ್ಪ ಅಂದರೆ ಸೀಮೆಣ್ಣೆ ಬುಡ್ಡಿ. ಕೆರೋಸಿನ್ ಲ್ಯಾಂಪು. 80s 90ಸಲ್ಲಿ ಪವರ್ ಕಟ್ ಬೇಜಾನ್ ಇರ್ತಾಯಿತ್ತು. ಬೆಳಗ್ಗೆ 6ರಿಂದ 8, ಇಲ್ಲ 8ರಿಂದ 10, ಸಾಯಂಕಾಲ ಕೂಡ ಅದೇ ಟೈಮು. 6ರಿಂದ 8, 8ರಿಂದ 10, ಇಲ್ಲ ಬೆಳಗ್ಗೆ 1 ಅವರ್, ಸಂಜೆ 1 ಅವರು. ಹಳ್ಳಿಗಳ ಕಡೆ ಅಂತೂ ಕೇಳೋದೇ ಬೇಡ. 6 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 6 ಗಂಟೆ. ಮಧ್ಯದಲ್ಲಿ ಕರೆಂಟ್ ಬಂದರೂ ಸಿಂಗಲ್ ಫ್ಯೂಸ್ ಅಂದರೆ ಬರೀ ಲೈಟ್ ಹಾಕೋಬೋದೇ ವಿನಃ ಮೋಟ್ರ್ ಹಾಕೋ ಥರ ಇರಲಿಲ್ಲ. ಆ ಟೈಮಲ್ಲಿ ಬೆಳಗ್ಗೆ ನಾವು ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಾಯಿದ್ವಿ. ಬೆಳಗ್ಗೆ ಗೊತ್ತಲ್ಲ, 6 ಗಂಟೆಗೆ ಹೋಗುತ್ತೆ, 8 ಗಂಟೆಗೆ ಬರುತ್ತೆ. ಆಮೇಲೆ 8 ಗಂಟೆಗೆ ಬಂದಮೇಲೆ ಮಿಕ್ಸಿ ಆನ್ ಮಾಡ್ಕೊಳ್ಳೋದು, ಅಥವಾ ಬಾಯ್ಲರ್ ನೀರು ಕಾಯಿಸೋದು ಆಮೇಲೆ ಮಾಡ್ತಾಯಿದ್ದೋ. ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಮಾಡಿಟ್ಕೊಡೋದು. ಖಾರ ಏನಾದರೂ ರುಬ್ಬೋದಿದ್ರೆ ಮುಂಚೆನೇ ಹಾಕಿಟ್ಕೊಂಡು ಬಾಯ್ಲರಲ್ಲಿ ನೀರು ಕಾಯಿಸಿಟ್ಕೊತಾಯಿದ್ವಿ. ಗೊತ್ತಲ್ಲ ಹೇಗಿದ್ರು ಕರೆಂಟ್ ಹೋಗುತ್ತೆ ಅಂತ. ಆದರೆ ಸಂಜೆನೇ ನಮಗೆ ಬೇಕಾಗ್ತಿದ್ದು ಈ ಬುಡ್ಡಿ. 2 ಅವರ್ ಕತ್ಲಲ್ಲಿ ಹೆಂಗೆ ಕಳಿಯೋದು. ಆವಾಗ ಆಚೆ ಬರ್ತಿದ್ದಿದೆ ಈ ಕೆರೋಸಿನ್ ಲ್ಯಾಂಪ್ಗಳು. ಅದಕ್ಕೆ ಕೆಳಗಡೆ ಒಂದು ಕೆರೋಸಿನ್ ಹಾಕೋಕ್ಕೆ ಜಾಗ, ಅದಕ್ಕೊಂದು ಬತ್ತಿ, ಮೇಲ್ಗಡೆ ಒಂದು ಚಿಮ್ನಿ. ಆ ಬತ್ತಿ ದೊಡ್ಡದು ಮಾಡಿದ್ರೆ ಫ್ಲೇಮ್ ಜಾಸ್ತಿ ಆಗೋದು, ತಿರುಪು ಥರ ಹಿಂಗೆ ಮೇಲೆ ಎತ್ತೋದು, ಕೆಳಗಡೆ ಇಳಿಸೋದು ಮಾಡಿದ್ರೆ ಫ್ಲೇಮ್ ಜಾಸ್ತಿ ಇಲ್ಲ ಕಮ್ಮಿ ಆಗ್ತಾಯಿತ್ತು. ಅದನ್ನು ಆ ಬತ್ತಿ ಎತ್ತೋದು, ಆ ಬತ್ತಿ ಅದರೊಳಗಡೆ ತೂರಿಸೋದೇ ಒಂದು ದೊಡ್ಡ ಕರಕುಶಲ ಕೆಲಸ. ಅದು ತುಂಬ ನಾಜೂಕಿನ ಕೆಲಸ. ಅದು ಅದರೊಳಗಡೆ ಹಾಕಿ ಅದು ತಿರುಪೆತ್ತೋದು. ಯಾವಾಗಲೂ ಬತ್ತಿ ಕರ್ತ್ಕೊಂಡ್ಬಿಟ್ಟು ಸರಿಯಾಗಿ ಆ ಬುಡ್ಡಿನಲ್ಲಿ ಬೆಳಗ್ಗೆ ಬರ್ತಾನೆ ಇರಲಿಲ್ಲ. ಇನ್ನೊಂದು ಆ ಚಿಮ್ನಿ ಕ್ಲೀನ್ ಮಾಡೋದು, ಫುಲ್ಲು ಮಸಿ ಹತ್ತಿರ್ತಾಯಿತ್ತು. ಅದನ್ನು ಬಟ್ಟೆ ಅದರೊಳಗಡೆ ತೂರಿಸಿ ಕ್ಲೀನ್ ಮಾಡೋದು. ಎಂಥ ಲೆಜೆಂಡ್ರಿ, ಎಂಥ ನಾಜೂಕಿನ ಕೆಲಸ, ಎಂಥ ನಯದ ಕೆಲಸ. ಅದೆಲ್ಲ ಇವಾಗ ಬಹುಶಃ ಯಾರಿಗೂ ಮಾಡ್ಲಿಕ್ಕೆ ಬರೋಲ್ಲ. ಇದು ಮಾಮೂಲಿ ಕೆರೋಸಿನ್ ಬುಡ್ಡಿ. ಇನ್ನೊಂದು ಹೋಮ್ ಮೇಡ್ ಬುಡ್ಡಿ ಇರ್ತಾಯಿತ್ತು. ಹೋಮ್ ಮೇಡ್ ಬುಡ್ಡಿ ಅಂದರೆ ನಾವು ಮನೇಲೇ ಮಾಡ್ಕೊತಿದ್ದಿದ್ದು ಬುಡ್ಡಿ. ಅದೇ ಯಾವುದಾದ್ರು ಔಷಧಿ ಬಾಟ್ಲು ಅಥವಾ ಎಣ್ಣೆ ಬಾಟ್ಲುಗಳು ಇರ್ತಾಯಿತ್ತಲ್ಲ, ಆ ಎಣ್ಣೆ ಬಾಟ್ಲುಗಳನ್ನ ನೀಟಾಗಿ ತೊಳೆದು ಆ ಬಾಟ್ಲೊಳಗಡೆ ತುಂಬಿಸ್ತಿದ್ದೋ ಕೆರೋಸಿನ. ಆ ಮುಚ್ಚಳಕ್ಕೆ ಒಂದು ತೂತು ಮಾಡಿಬಿಟ್ಟು, ಆ ತೂತಿಂದ ಕೆಳಗಡೆಗೆ ಒಂದು ಬತ್ತಿ ಇಳಿಸಿರ್ತಿದ್ವಿ. ಅದಕ್ಕೆ ಆ ಬತ್ತಿಗೆ ಬೆಂಕಿ ಕೊಟ್ಟರೆ ಅದೊಂದು ಹೋಮ್ ಮೇಡ್ ಲ್ಯಾಂಪು. ಅದನ್ನು ರೂಮ್ಗಳಲ್ಲಿ ಇಡಬೇಡ್ರೋ, ಅಕಸ್ಮಾತ್ ಆ ಬುಡ್ಡಿ ಏನಾದರೂ ಬಿದ್ದೋದ್ರೆ ಬಟ್ಟೆಗಳು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದೇನಿದ್ರು ಹಾಲಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಿದ್ದಂಥ ಏಕೈಕ ಐಟಮು. ಹೇಳ್ರಿ, 90s ಕಿಡ್ಸು ಆ ಇಂಡಿಯಾ ಪಾಕಿಸ್ತಾನ ವಾರ್ ನೋಡಿದೆ, ಕರೋನಾ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ ಅಂತ ಹೇಳ್ತಿರಲ್ಲ. ನಿಮಗೆ ಗೊತ್ತಾ ಈ ಸೀಮೆಣ್ಣೆ ಬುಡ್ಡಿಗೆ ಆ ಬತ್ತಿನ ಹಾಕಿ ತೂರಿಸೋದು, ಆ ಬತ್ತಿ ಮೇಲೆ ಎತ್ತೋದು, ಕೆಳಗಿಳಿಸೋದು, ಬತ್ತಿ ಕ್ಲೀನ್ ಮಾಡೋದು, ಕೆರೋಸಿನ್ ಸ್ಟವ್ದು. ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ ಅಂತ ಹೇಳ್ತಿಯಲ್ಲ, ಗೊತ್ತಿತ್ತ ನಿನಗಿದು? ಹಂಗೆ ಬಾಮ್ಮ ದಾರಿಗೆ ಬಾಮ್ಮ ಹೇಳ್ಕೊಡ್ತೀನಿ ಸಂಜೆ ಟ್ಯೂಷನಲ್ಲಿ.